ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೇಲ್ಛಾವಣಿ ಕುಸಿತಗೊಂಡಿದೆ. ನಿರ್ಮಾಣ ಹಂತದ ಮೇಲ್ಛಾವಣಿ ಕುಸಿತ ಆಗಿರೋದು ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಮೇಲ್ಛಾವಣಿ ಕುಸಿತಗೊಂಡಿರೋದು. ಆ ಸಂದರ್ಭದಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಅಂತ ಗೊತ್ತಾಗಿದೆ. ಇನ್ನಿಬ್ಬರಿಗೋಸ್ಕರ ರಕ್ಷಣಾ ಕಾರ್ಯವನ್ನ ಸಿಬ್ಬಂದಿ ಮುಂದುವರೆಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ರಕ್ಷಣಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆಸ್ಪತ್ರೆ ಮುಂಭಾಗದಲ್ಲಿ ಈ ಮೇಲ್ಛಾವಣಿ ಇತ್ತು, ಅಂದ್ರೆ ನಿರ್ಮಾಣ ಹಂತದಲ್ಲಿತ್ತು, ನಿರ್ಮಾಣ ಮಾಡ್ತಾ ಇದ್ರು. ಕಾಮಗಾರಿ ಮಾಡ್ತಾ ಬೆಳಿಗ್ಗೆ ಕೆಲಸ ಮಾಡ್ತಾ ಇದ್ದಾಗ ಏಕಾಏಕಿಯಾಗಿ ಈ ಮೇಲ್ಛಾವಣಿ ಕುಸಿತ ಆಗಿದೆ. ಪರಿಣಾಮ 4 ಜನ ಕಾರ್ಮಿಕರು ಅದರಲ್ಲಿ ಸಿಕ್ಕಾಕೊಂಡ್ಬಿದ್ರು. ಎಟ್ ಪ್ರೆಸೆಂಟ್ ಈಗ 2 ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು. ಇನ್ನಿಬ್ಬರಿಗೋಸ್ಕರ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಸ್ಥಳಕ್ಕೆ ಹಲಸೂರು ಗೇಟ್ ಪೊಲೀಸರು ದೌಡಾಯಿಸಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ತೋರಿಸ್ತಾ ಇದ್ದೀವಿ. ಆಸ್ಪತ್ರೆ ಮುಂಭಾಗದಲ್ಲಿರುವಂತ ಮೇಲ್ಛಾವಣಿ ಇದು. ಕಾಮಗಾರಿ ನಡೀತಾ ಇತ್ತು ನೃಪತುಂಗ ರಸ್ತೆಯಲ್ಲಿರುವಂತಹ ಆಸ್ಪತ್ರೆಯಲ್ಲಿ. ಆದ್ರೆ ಬೆಳಿಗ್ಗೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ಈ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿದ್ದಿದೆ. 4 ಜನ ಕೆಲಸ ಮಾಡ್ತಿದ್ದವರು ಇದರಡಿ ಸಿಕ್ಕಾಕೊಂಡ್ಬಿದ್ರು. ಇಬ್ಬರನ್ನ ಸದ್ಯಕ್ಕೆ ರಕ್ಷಣೆ ಮಾಡಿದ್ದಾರೆ. ಇನ್ನಿಬ್ಬರಿಗೋಸ್ಕರ ರಕ್ಷಣಾ ಕಾರ್ಯ ಕಂಟಿನ್ಯೂ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಸ್ಥಳದಲ್ಲೇ ಇದ್ದೀರಾ ಅಂತ ಭಾವಿಸ್ತೀನಿ. ಸದ್ಯಕ್ಕಲ್ಲಿನ ಕಂಡೀಷನ್ ಮತ್ತೆ ಸಿಚುವೇಶನ್ ಹೇಗಿದೆ? ಶರ್ಮಿತಾ, ಇವತ್ತು ಬೆಳಿಗ್ಗೆ ಆಸ್ಪತ್ರೆ ಮುಂಭಾಗದಲ್ಲಿ ನಿರ್ಮಾಣ ಮಾಡ್ತಿದ್ದಂತ ಒಂದು ಮೇಲ್ಛಾವಣಿ ಕುಸಿದಿರುವಂತದ್ದು ನಾವೀಗ ಏನ್ ನೋಡ್ತಾ ಇದೀವಿ. ನೃಪತುಂಗ ರಸ್ತೆಯಲ್ಲಿರುವಂತಹ ಖಾಸಗಿ ಆಸ್ಪತ್ರೆ ಇದು. ಈ ಒಂದು ಆಸ್ಪತ್ರೆ ಮುಂಭಾಗದಲ್ಲಿ ಒಂದು ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾ ಇದ್ರು. ಆ ಒಂದು ಕಾಮಗಾರಿ ಸಹ ಕೆಲವು ದಿನಗಳಿಂದ ನಡೀತಾ ಇತ್ತು. ನಿನ್ನೆ ಸಹ ಈ ಒಂದು ಮೇಲ್ಛಾವಣಿಗೆ ಒಂದು ನೀರನ್ನು ಹಾಕಿ ಕಾರ್ಮಿಕರು ಮನೆಗೆ ಹೊರಟಿದ್ರೆ, ಇವತ್ತು ಬೆಳಗ್ಗೆ ಬಂದು ಎಂದಿನಂತೆ ಕೆಲಸವನ್ನು ಆರಂಭ ಮಾಡಿದಾಗ ಈ ಒಂದು ಮೇಲ್ಛಾವಣಿ ದಿಢೀರನೆ ಕುಸಿದು ಬಿದ್ದಿರೋದನ್ನ ನಾವು ನೋಡ್ತಾ ಇದೀವಿ. ಏನು ಇವತ್ತು ಬೆಳಗ್ಗೆ ಸುಮಾರು ಒಂದು 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿತ್ತು. ಈ ವೇಳೆ ಮೇಲ್ಭಾಗದಲ್ಲಿ ಸುಮಾರು 4-5 ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಅವರು ಈ ಒಂದು ಮೇಲ್ಛಾವಣಿ ಕುಸಿದಿಂದಾಗಿ ದಿಢೀರನೆ ಆ ಒಂದು ಅವಶೇಷಗಳೇನಿದೆ ಅದರಲ್ಲಿ ಸಿಕ್ಕಾಕೊಂಡಿರೋದು. ಈಗಾಗಲೇ 2 ಕಾರ್ಮಿಕರನ್ನ ರಕ್ಷಣೆ ಮಾಡಿ ಅವರ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನ 2 ಕಾರ್ಮಿಕರು ಇದ್ದಾರೆ ಅಂತ ಹೇಳಿ ಈಗ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೋಸ್ಕರ ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆ ಈಗಾಗಲೇ ನಡೀತಾ ಇರೋದು. ಏನು ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಏನಿದ್ರೆ ಅವರು ಈಗಾಗಲೇ ಒಂದು ತುರ್ತಾಗಿ ಆ ಒಂದು ರಕ್ಷಣಾ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಏನು JCB ಇರ್ಬೋದು ಮತ್ತೆ ಅಗ್ನಿಶಾಮಕ ಇಲಾಖೆಯ ವೆಪನ್ಸ್ ಏನಿದೆ ಅತ್ಯಾಧುನಿಕ ವೆಪನ್ಸ್ ಅನ್ನ ಬಳಕೆ ಮಾಡಿ ಆ ಒಂದು ಮೋಲ್ಡ್ ಇರ್ಬೋದು ಮತ್ತೆ ಆ ಒಂದು ಇದೇನಿದೆ ಕಬ್ಬಿಣದ ಶೆಲ್ಟರ್ಸ್ ಏನಿದೆ ಅದನ್ನ ಬ್ರೇಕ್ ಮಾಡಿ ಅವರನ್ನ ಹೊರತೆಗೆಯುವಂತ ಕೆಲಸದಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. 2 ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಹಿರಿಯ ಅಧಿಕಾರಿಗಳು ಸಹ ಈಗಾಗಲೇ ಇಲ್ಲಿಗೆ ದೌಡಾಯಿಸಿದ್ದಾರೆ. ಏನು ಈ ಒಂದು ಮೇಲ್ಛಾವಣಿ ಈ ಒಂದು ಏನು ಆಸ್ಪತ್ರೆ ಮುಂಭಾಗ ಏನಿದೆ ಇಲ್ಲಿ ಒಂದು ಮಳೆ ಬಂದ್ರೆ ಅಥವಾ ಜನ ಓಡಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾ ಇದ್ದು ಕಳೆದ ಸುಮಾರು ಕೆಲ ತಿಂಗಳಿಂದ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಆದ್ರೆ ಇವತ್ತು ಬೆಳಗ್ಗೆ ದಿಢೀರನೆ ಈ ಒಂದು ಮೇಲ್ಛಾವಣಿ ಕುಸಿದಿಂದಾಗಿ ಈಗ 4 ಕಾರ್ಮಿಕರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದರಲ್ಲಿ ಈಗಾಗಲೇ 2ರನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೂ ಸಹ ದಾಖಲು ಮಾಡಿದ್ದಾರೆ. ಇನ್ನು ಸ್ಥಳಕ್ಕೆ ಹಲಸೂರು ಗೇಟ್ ಪೊಲೀಸರು ಸಹ ದೌಡಾಯಿಸಿ ಈ ಒಂದು ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಅವರನ್ನ ಏನು ಸಿಕ್ಕಾಕೊಂಡಿದ್ರು ಕಾರ್ಮಿಕರನ್ನ ಯಾವ ರೀತಿ ಹೊರಗಡೆ ತೆಗಿಬೇಕು, ಹೇಗೆ ರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಯಾಚರಣೆಯನ್ನು ಸಹ ಮಾಡ್ತಾ ಇರೋದು. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಇಲಾಖೆ ಹಿರಿಯ ಅಧಿಕಾರಿಗಳು ಸಹ ಈಗಾಗಲೇ ದೌಡಾಯಿಸಿ ಅದರ ಒಂದು ಏನು ಕಾರ್ಯಾಚರಣೆ ಹೇಗೆ ಮಾಡಬೇಕು ಮತ್ತೆ ಅವರನ್ನು ಆದಷ್ಟು ಬೇಗ ಹೊರಗಡೆ ತೆಗೆಯುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈಗ ನಿರಂತರವಾಗಿ ಸುಮಾರು 1.5 ತಾಸಿಂದ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಮತ್ತೆ ನೋಡಬಹುದು ನಾವು ಆ ಒಂದು ಮೇಲ್ಛಾವಣಿ ಸುಮಾರು 20 ಅಡಿಗೂ ಹೆಚ್ಚು ಉದ್ದ ಇರುವಂತದ್ದು. ಏನು ಕಬ್ಬಿಣದ ಗ್ರಿಲ್ಸ್ ಮೇಲೆ ಒಂದು ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡುವಂತ ಕಾಮಗಾರಿ ನಡೀತಾ ಇರೋದನ್ನ ನಾವು ನೋಡಬಹುದು. ಆ ಒಂದು ಮೇಲ್ಛಾವಣಿ ಇವತ್ತು ಬೆಳಗ್ಗೆ ಕುಸಿದಿರೋದ್ರಿಂದ ಈ ಒಂದು ಅವಘಡ ಯುಗ ಸಂಭವಿಸಿದೆ. ಮತ್ತೆ ಅಲ್ಲಿ ಏನು ಅವಶೇಷಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಕಾರ್ಮಿಕರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಸಹ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಮುನಿರಾಜು, ಆತಂಕ ಅಂತಂದ್ರೆ ಅಲ್ಲಿ ಯಾರು ಪಬ್ಲಿಕ್ ಇರ್ಲಿಲ್ವಾ ಅಥವಾ ಪೇಷಂಟ್ ಗಳು ಯಾರು ಇರ್ಲಿಲ್ವಾ ಆ ಟೈಮ್ ನಲ್ಲಿ? ಮತ್ತೆ ಕಾರಣ ಏನಾಯ್ತು ಅಂತ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ ಇದೆಯಾ ಪ್ರೈಮರಿ ಆಗಿ?
ಆ ಶರ್ಮಿತಾ ಇವತ್ತು ಬೆಳಿಗ್ಗೆ 6 ಗಂಟೆ ಸುಮಾರಿಗೆ ಸಂಭವಿಸಿರುವಂತದ್ದು. ಆದ್ರೆ ಈ ವೇಳೆ ಜನ ಅಥವಾ ಆಸ್ಪತ್ರೆಗೆ ಬಂದಂತವ್ರು ಯಾರು ಇರಲಿಲ್ಲ ಅಂತೇಳಿ ಒಂದು ಮಾಹಿತಿ ಇದೆ. ಕೇವಲ ಕಾರ್ಮಿಕರಷ್ಟೇ ಬಂದು ಇವತ್ತು ಬೆಳಿಗ್ಗೆ ಎಂದಿನಂತೆ ಅವರು ಸಹ ಇವತ್ತು ಬೆಳಿಗ್ಗೆ ಬಂದು ಆ ಒಂದು ಮೇಲ್ಭಾಗದಲ್ಲಿ ನಿಂತ್ಕೊಂಡು ಒಂದು ಕೆಲಸ ಮಾಡಬೇಕಾದ್ರೆ ಈ ಒಂದು ಅವಘಡ ಸಂಭವಿಸಿದೆ ಅಂತೇಳಿ ಈಗ ಏನು ಅಗ್ನಿಶಾಮಕ ಸಿಬ್ಬಂದಿಯಿಂದ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಮತ್ತೆ ಏನು ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಸಹ ನಡೀತಾ ಇರುವಂತದ್ದು. ಆದ್ರೆ ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾದ ಒಂದು ಮಾಹಿತಿ ಸಿಗ್ತಾ ಇಲ್ಲ. ಯಾಕಂದ್ರೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಮೊದಲಿಗೆ ಅವರನ್ನ ರಕ್ಷಣೆ ಮಾಡಬೇಕು, ಆನಂತರ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಯಾವ ರೀತಿ ಅದು ಕುಸಿತ ಬಿತ್ತು ಮತ್ತೆ ಅದಕ್ಕೆ ಕಾರಣ ಏನಿರ್ಬೋದು ಅನ್ನೋದನ್ನ ತನಿಖೆ ಮಾಡಬೇಕಾಗುತ್ತೆ. ಆನಂತರ ಅದಕ್ಕೆ ಒಂದು ಸ್ಪಷ್ಟ ಉತ್ತರ ಸಿಗುತ್ತೆ ಅಂತೇಳಿ ಈಗ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಪೊಲೀಸರು ಹೇಳ್ತಾ ಇರೋದು. ಅದರಿಂದ ಮೊದಲಿಗೆ ಅಲ್ಲಿರುವಂತಹ ಕಾರ್ಮಿಕರು ಇದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವ್ರನ್ನ ರಕ್ಷಣೆ ಮಾಡಬೇಕು, ಮತ್ತೆ ಅವಶೇಷಗಳನ್ನ ತೆರವು ಮಾಡಬೇಕು ಅಂತೇಳಿ ಈಗ ಒಂದು ಕಾರ್ಯಾಚರಣೆಯಲ್ಲಿ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ತೊಡಗಿದ್ದಾರೆ. ಥ್ಯಾಂಕ್ ಯು ಮುನಿರಾಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇದು ಅನುಭವ ಮಂಟಪದ ಮಹಾ ಸ್ಫೋಟಕ ಸುದ್ದಿ. ಬಸವಣ್ಣ ಮತ್ತು ಕಾಲಜ್ಞಾನ ಏನಿದು ಹೊಸ ಸಾಕ್ಷ್ಯ? ನ್ಯೂಸ್ 18 ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇದು ಮಂಟಪಕ್ಕೆ ಮಹಾ ಸಾಕ್ಷಿಯ ಸ್ಟೋರಿ. ಅನುಭವ ಮಂಟಪ ವರ್ಸಸ್ ಪೀರ್ ಪಾಷಾ ಮಸೀದಿ ಫೈಟ್ಗೆ ಒಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಮಸೀದಿಯಲ್ಲಿ ಸಿಕ್ಕಂತ ಕುರುಹುಗಳನ್ನ ತೋರಿಸಿದ್ದೇ ನ್ಯೂಸ್ 18 ಕನ್ನಡ. ಈಗ ಮತ್ತೊಂದು ಮೆಗಾ ಬ್ರೇಕಿಂಗ್ ನ್ಯೂಸ್ ಇದೇ ವಿಷಯವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಈಗ ಸತ್ಯ ಶೋಧನೆಗೆ ಅಂತ ಹೋದಂತ ಟೈಮ್ ನಲ್ಲಿ ನಮ್ಮ ಇಬ್ಬರು ರಿಪೋರ್ಟರ್ಸ್ ಗಳ ಮೇಲೆ ಹಲ್ಲೆ ಆಗಿತ್ತು. ಆದ್ರೂ ಸುದ್ದಿಯ ಸತ್ಯ ಶೋಧನೆಯಿಂದ ನಾವು ಹಿಂದೆ ಸರಿದಿಲ್ಲ, ನಾವು ಹೆದರ್ಕೊಂಡಿಲ್ಲ. ಇದು ನಮ್ಮದೇ ಬ್ರೇಕಿಂಗ್, ನಮ್ಮದೇ ಫಾಲೋ ಅಪ್ ಸ್ಟೋರಿ. ಹಾಗಾದ್ರೆ ಇತಿಹಾಸ ಏನ್ ಹೇಳುತ್ತೆ? ಪೀರ್ ಪಾಷಾ ದರ್ಗಾದ ಬಗ್ಗೆ ಇತಿಹಾಸವನ್ನ ಕೆದಕೋ ಪ್ರಯತ್ನ ನ್ಯೂಸ್ 18 ಕನ್ನಡ ಮಾಡಿದೆ. ಇತಿಹಾಸದ ಪುಟಗಳನ್ನೇ ನಿಮ್ಮ ಮುಂದೆ ಇಡ್ತಾ ಇದೆ ನಿಮ್ಮ ನ್ಯೂಸ್ 18 ಕನ್ನಡ. ಇದು ಅಂತಿಂತ ಇತಿಹಾಸದ ಪುಟಗಳಲ್ಲ. ಪೀರ್ ಪಾಷಾ ದರ್ಗಾದ ಬಗ್ಗೆ ನಾವು ಸುದ್ದಿಯನ್ನ ಟೆಲಿಕಾಸ್ಟ್ ಮಾಡಕ್ಕೆ ಅಂತ ಮುಂದಾದಾಗ ಮತ್ತೆ ನಮ್ಮ ರಿಪೋರ್ಟರ್ಸ್ ಅಲ್ಲಿಗೆ ಹೋದಾಗ ಸತ್ಯ ಶೋಧನೆಗೆ ಇಳಿದಾಗ ನಮ್ಮ ಇಬ್ಬರು ರಿಪೋರ್ಟರ್ಸ್ ಗಳನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ರು. ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅದಕ್ಕೆ ತುಂಬಾ ಜನ ಅಪೋಸ್ ಕೂಡ ಮಾಡಿದ್ರು. ಹಾಗಾದ್ರೆ ಇತಿಹಾಸ ಕೆದಕ್ದಾಗ ನ್ಯೂಸ್ 18 ಕನ್ನಡದ ಗಮನಕ್ಕೆ ಏನೆಲ್ಲ ಬಂದಿದೆ? ಇದು ಘನಲಿಂಗ ರುದ್ರ ಮುನಿಗಳು ವಿರಚಿತ ಕಾಲಜ್ಞಾನ. ಬೀದರ್ ಜಿಲ್ಲೆಯಲ್ಲಿ ಮಠ ಇದೆ. ಹಾಗಾದ್ರೆ ಅದರಲ್ಲೇನು ಉಲ್ಲೇಖ ಆಗಿದೆ ಆ ಪರ್ಟಿಕ್ಯುಲರ್ ಪ್ರದೇಶದ ಬಗ್ಗೆ, ಜಾಗದ ಬಗ್ಗೆ? ಆ ಇತಿಹಾಸವನ್ನ ಕೆದಕಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಹುಮನಾಬಾದ್ ತಾಲೂಕಿನ ಹುಡಗಿ ಮಠದಲ್ಲಿದೆ ಈ ಕಾಲಜ್ಞಾನ. ಹಾಗಾದ್ರೆ ಈ ಅನುಭವ ಮಂಟಪದ ಬಗ್ಗೆ ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ? ಅನುಭವ ಮಂಟಪ ಅಂತ ನಾವೇನ್ ಪದ ಬಳಕೆ ಮಾಡ್ತೀವಲ್ಲ, ಅದು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಎಲ್ಲ ಕುರುಹುಗಳು ಕೂಡ ಪೀರ್ ಪಾಷಾ ದರ್ಗಾದಲ್ಲಿ ಇದೆಯಂತೆ. ಪೀರ್ ಪಾಷಾ ದರ್ಗಾದಲ್ಲಿ ಖುದ್ದು ವೀಕ್ಷಣೆಯನ್ನ ಮಾಡಿದ್ದಾರೆ. ಈಗ ಕಾಲಜ್ಞಾನದಲ್ಲಿ ಹೇಳದಂತೆ ಸತ್ಯ ಶೋಧನೆಯನ್ನ ಮಾಡಿದ್ರಂತೆ ಅವರು. ಸತ್ಯ ಶೋಧನೆ ವೇಳೆ ಎಲ್ಲವೂ 100% ಮ್ಯಾಚ್ ಆಗಿತ್ತಂತೆ. ಆ ಕುರುಹುಗಳು ಆ ದರ್ಗಾದಲ್ಲಿ ಏನ್ ಕಾಣ ಸಿಗ್ತಾ ಇದೆ ಈಗ, ಅವೆಲ್ಲವೂ ಕೂಡ ಕಾಲಜ್ಞಾನದಲ್ಲಿ ಇರೋ ರೀತಿಯಲ್ಲೇ ಇದೆಯಂತೆ. ಅಂದ್ರೆ ಅನುಭವ ಮಂಟಪ ಹೋಲಿಕೆ ಮಾಡ್ತಾ ಇದ್ದಾರೆ. ಎಲ್ಲವೂ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆ ಆ ಕುರುಹುಗಳು ಅಂತ ಹೇಳ್ತಾ ಇದ್ದಾರೆ. ಆ ಕಾಲಜ್ಞಾನದಲ್ಲಿ ಇರೋದ್ರ ಬಗ್ಗೆನೂ ನಾವು ತೋರಿಸ್ತಾ ಇದೀವಿ. ಈ ಪೀರ್ ಪಾಷಾ ದರ್ಗಾನು ಕೂಡ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ. ಈಗ ಆ ಕಾಲಜ್ಞಾನದಲ್ಲಿ ಇರೋದೇನು, ಏನು ಉಲ್ಲೇಖ ಮಾಡಿದ್ದಾರೆ? ಅದರಲ್ಲಿ ಅನುಭವ ಮಂಟಪ ಅಂದ್ರೆ ಹೇಗಿರುತ್ತೆ ಅಂತ ಉಲ್ಲೇಖ ಮಾಡಿದ್ದಾರೆ. ಎಟ್ ಪ್ರೆಸೆಂಟ್ ಈಗ ನಾವು ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಪೀರ್ ಪಾಷಾ ದರ್ಗಾದಲ್ಲಿ ಆ ಕುರುಹುಗಳೆಲ್ಲ ಏನ್ ಸಿಗ್ತಾ ಇದೆ, ಆ ಸ್ತಂಭ ಇರ್ಬೋದು, ಜೊತೆಗೆ ಆ ದ್ವಾರ ಇರ್ಬೋದು, ಬಾವಿ, ಹೀಗೆ ಕೆಲವೊಂದು ಕುರುಹುಗಳೇನ್ ಕಾಣ ಸಿಗ್ತಾ ಇದೆ, ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಸತ್ಯ ಶೋಧನೆಯಿಂದ ಗೊತ್ತಾಗ್ತಾ ಇರೋದು. ಈಗ ಅನುಭವ ಮಂಟಪ ಅಂತ ಹೇಳಿದ್ರೆ ಈ ಕಲ್ಲಿನ ಕಂಬಗಳೇ ಮೂಲ ಆಧಾರ ಆಗುತ್ತೆ. 3 ರೀತಿಯ ಕಲ್ಲಿನ ಮಂಟಪದ ಸಮೂಹ ಅಲ್ಲಿರಬೇಕಾಗುತ್ತೆ. ಬಸವಣ್ಣನವರು ಸರ್ವಧರ್ಮ ಸಮಾನತೆಗೆ ಈ ಕಂಬಗಳನ್ನ ಉಲ್ಲೇಖ ಮಾಡಿದ್ರು. ಆ ಕಂಬಗಳೇ ಆಧಾರ ಅಂತ ಹೇಳಿದ್ರು. ಅದೇ ಮಾದರಿ ಪೀರ್ ಪಾಷಾ ದರ್ಗಾದಲ್ಲೂ ಇದೆ ಅಂತ ಕಾಲಜ್ಞಾನದಲ್ಲಿ ಏನ್ ಹೇಳಿದ್ದಾರೆ. ಪೀರ್ ಪಾಷಾ ದರ್ಗಾದಲ್ಲೂ ಎಟ್ ಪ್ರೆಸೆಂಟ್ ಅದಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸತ್ಯ ಶೋಧನೆಗೆ ಹೋದವರು ಕೆಲವರು ಹೇಳ್ತಾ ಇದ್ದಾರೆ.
ಸೊ ಹಾಗಾಗಿ ಈಗ ಇನ್ನಷ್ಟು ಡೌಟ್ ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅನ್ನೋ ಆಗ್ರಹಗಳು ಕೂಡ ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನ ಫಸ್ಟ್ ಬ್ರೇಕ್ ಮಾಡಿದಾಗಿಂದಲೂ ತುಂಬಾ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗ ಮೂಲ ಮಂಟಪ ಅಂತಂದ್ರೆ ಒಟ್ಟು 44 ಕಂಬಗಳ ಸಮೂಹ ಇದೆ. ಪ್ರವೇಶ ದ್ವಾರ ಅಂತಂದ್ರೆ ಒಟ್ಟು 9 ಕಂಬಗಳ ಸಮೂಹ ಇರಬೇಕಾಗುತ್ತೆ. ಭಂಡಾರ ಖಾನ ಅಂತಂದ್ರೆ ಒಟ್ಟು 18 ಕಂಬಗಳ ಸಮೂಹ ಇದೆ. ಚನ್ನಮಲ್ಲಯ್ಯ ಸ್ವಾಮಿ ಸೇರಿ 3 ಜನ ಇದರ ಸತ್ಯ ಶೋಧನೆಯನ್ನ ಮಾಡಿದ್ದಾರೆ. ಕಾಲಜ್ಞಾನದಂತೆ 44, 18, 9 ಕಂಬಗಳ ಸಮೂಹ ಸಿಕ್ಕಿವೆಯಂತೆ. ಮಂಟಪ ನಮ್ದು ಗುರುಗಳಾದಂಥ ಹುಡುಗಿ ಚನ್ನಮಲ್ಲಯ್ಯ ಸ್ವಾಮಿಗಳು ಅಂತ ಬಂದಿದ್ರು ಪೂಜಾರಿಗಳು. ಅವ್ರ ಸಮಕ್ಷ ನಾವೆಲ್ಲ ಹೋಗಿದ್ದೀವಿ ಮಂಗಳಾದಾಗ. ಆ ವೇಳೆ ಒಳಗಡೆ ಹೋಗ್ಬೇಕಾದ್ರೆ ನವಾಬಂದು ಅಂಡರಾಗಿತ್ತು. ಆ ವೇಳೆ ಸುಮಾರು 95 ಆಳು ಸುಮಾರು. ಅವಾಗ ಒಳಗೆ ಬಿಟ್ಟೆವು ನಾವು 4 ಜನರು ಹೋಗಿದ್ದೆವು. ನಮಗೆ ಅವು ಎಲ್ಲ ಕಂಬಗಳು ಎಣಿಸ್ಲಿಕ್ಕೆ ಹಚ್ಚಿದ್ರು. 44 ಕಂಬಗಳು ಅದಾವೆ ಎಣಿಸೋದ್ರೆ ಇಲ್ಲ ನೀವು ಮತ್ತೆ ಮೆಣಸ್ರಿ ಅಂತಂದ್ರೆ ಮತ್ತು ನಾವು ಮುಗರು ಕೂಡ ಮತ್ತೆ ಎಣಿಸ್ತೇವೆ 44 ಯಾವರೆಗೆ ಕೊಡಿ ಅಂತ ಹೇಳಿ. ಅದನ್ನು ಕೂಡಲೇ ಅವ್ರಂದ್ರೆ ಇನ್ನೊಂದು ಮಂಟಪ ಬೇಕು ಅಂತ 9 ಕಂಬದ ಅಂತಂದ್ರೆ ಆ 9 ಕಂಬದ ಮಂಟಪ ಅಂದರೆ ಮತ್ತು ನಮ್ಮಲ್ಲಿ ಹಿರಿಯರಿದ್ರು ಸುವರ್ಣ ಪಾಟೀಲ್ ಅಂತ. ಅವ್ರಿಗೆ ಕೇಳಿ ಕೂಡಲೇ ಅವ್ರು ಹೇಳಿದ್ರು ಅಲ್ಲಿ ಹೊರಗೆ ಗೇಟಿನ ಹೊರಗಡೆ ಅದ ಅಂತಂದ್ರೆ. ಆ ಹೊರಗಡೆ ಏನಂತಂದ್ರೆ ಬಂದು ನೋಡಿದ್ವಿ, ಎಣಿಸ್ತೀವಿ, ಓಪನ್ ಐತೆ 9 ಕಂಬಗಳೆಲ್ಲ ಕಾಣ್ತಾ ಇತ್ತು. ಆ ಕಂಬದ ಮಂಟಪದಲ್ಲಿ ಏನಂತಂದ್ರೆ ಅದು ಸಿಕ್ಕಿದ ಕೂಡಲೇ ಇನ್ನೊಂದು ಬೇಕು 18 ಕಂಬದ ಮಂಟಪ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಕಾಲಜ್ಞಾನ ಓದಿದ್ರು ಅಂತ ಅವ್ರು ಚನ್ನಮಲ್ಲಯ್ಯ ಸ್ವಾಮಿಗಳು. ಅವ್ರು ಹೇಳಿದ್ರು ಈ ಥರ ಆದ ಇದು ನಿಜವಾದಂಥ ಕಲ್ಯಾಣದ ಅನುಭವ ಮಂಟಪ ಇದೇ ಇದೆ. ಅವರು ಆ ಇದರಲ್ಲಿ ಬರ್ತಿದ್ದಾರಂತ. ಇದು ಒಂದು ಸಮಯ ಬರ್ತದೆ, ಇದೇನಂತಂದ್ರೆ ಅನುಭವ ಮಂಟಪ ಉದಯ ಆಗ್ತದೆ. ಮತ್ತು ಅವ್ರು ಏನೋ ಇವ್ರಿಗೆ ಒಳಗೆ ಬರಬೇಕಾದ್ರೆ ಈಗ ನವಾಬ ಕೇಳಿ ನಾವು ಒಳಗೆ ಬಂದೀವಿ, ಮತ್ತು ಈಗ ನೀವು ಹಿಂಗೆ ಅಂತೀವಿ, ಅದು ಸಮಯ ಬರ್ತದೆ. ಸಾಮಾನ್ಯ ಏನು ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ. ನೆಲದೈದು ಎದ್ದು ಬರ್ತಾರೆ ಶರಣರು, ಮತ್ತು ಇದೇನಾದ್ರು ಒಂದು ಸಲ ಅನುಭವ ಮಂಟಪ ಆಗ್ತದೆ ಅಂತ ಈ ಪ್ರಕಾರ ಅವ್ರು ಹೇಳಿದ್ರು ಅಂತೇಳಿ ಚನ್ನಮಲ್ಲಯ್ಯ ಸ್ವಾಮಿ. ಇದು ನನ್ನ ಪ್ರತ್ಯಕ್ಷ ಹೇಳಿದ ಮಾತು. ಈಗ ಸತ್ಯಶೋಧನೆ ಮಾಡಿದಂತ ನೂರೊಂದಪ್ಪ ಅವರು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡಕ್ಕೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಈಗ ಕಾಲಜ್ಞಾನ ರಹಸ್ಯ ಏನು ಅಂತಂದ್ರೆ ಘನಲಿಂಗ ರುದ್ರ ಮುನಿಗಳು ವಿರಚಿತ ಕಾಲಜ್ಞಾನದಲ್ಲಿ ಏನಿದೆ ಆ ಸತ್ಯ ಗೊತ್ತಾಗಿದೆ. ಕಾಲಜ್ಞಾನ ಮತ್ತು ಶರಣರ ವೈಭವವನ್ನ ಅದರಲ್ಲಿ ಬರೆದಿದ್ದಾರೆ ಅವರು. ಈಗ ಮಠದಲ್ಲಿ ಈಗಲೂ ಕೂಡ ಆ ಕಾಲಜ್ಞಾನ ಸಿಗುತ್ತೆ. ಅದರಲ್ಲಿ ಏನು ಉಲ್ಲೇಖ ಆಗಿದೆ ಅಂತಂದ್ರೆ ಈಗ ಅನುಭವ ಮಂಟಪದಲ್ಲಿ ಹೇಗಿರುತ್ತೆ ಅದು, ಸೊ ಅದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಅದನ್ನ ನಾವೀಗ ಪೀರ್ ಪಾಷಾ ದರ್ಗಾ ಕಂಪೇರ್ ಮಾಡಿ ನೋಡೋದಾದ್ರೆ ಕಾಲಜ್ಞಾನದಲ್ಲಿ ಏನೆಲ್ಲ ಅನುಭವ ಮಂಟಪ ಅಂದ್ರೆ ಉಲ್ಲೇಖಗಳಿದೆ ಅವೆಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ಇಲ್ಲಿ ಕಾಣ ಸಿಗ್ತಾ ಇದೆ ಕುರುಹುಗಳು. ಸೊ ಹಾಗಾಗಿ ಈ ಸತ್ಯಶೋಧನೆ ಮಾಡಿದಂತ ಒಂದು ಸಮಿತಿ ಏನಿದೆ ಅವ್ರು ಹೇಳ್ತಿರೋದು ಹೌದು, 100ಕ್ಕೆ 100 ಇದು ಆ ಕಾಲಜ್ಞಾನದಲ್ಲಿ ಇರೋ ರೀತಿಯಲ್ಲೇ ಅನುಭವ ಮಂಟಪಕ್ಕೆ ಹೋಲಿಕೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮಠದಲ್ಲಿ ಈಗಲೂ ಕೂಡ ಈ ಕಾಲಜ್ಞಾನ ಸುರಕ್ಷಿತವಾಗಿದೆ. ಅದರಲ್ಲಿ ಉಲ್ಲೇಖ ಮಾಡಿದಂತೆ ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ. ಹುಮ್ನಾಬಾದ್ ತಾಲೂಕಿನಲ್ಲಿ ಈ ಮಠ ಇರೋದು, ಅಲ್ಲಿ ಕಾಲಜ್ಞಾನ ಇದೆ. ಅದು ಇನ್ನು ಅನುಭವ ಮಂಟಪ ಅನ್ನೋದಕ್ಕೆ ನಿರ್ದಿಷ್ಟ ಆಕಾರ ಇರುತ್ತೆ. ಅದ್ರ ಬಗ್ಗೆನೂ ಕೂಡ ಕಾಲಜ್ಞಾನದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಕಲ್ಲಿನ ಕಂಬಗಳೇ ಅನುಭವ ಮಂಟಪದ ಮೂಲ ಆಧಾರ ಆಗುತ್ತೆ. ಈ ದರ್ಗಾದಲ್ಲೂ ಕೂಡ ಆ ಕಲ್ಲಿನ ಕಂಬಗಳು ಇದೆ. ಇಷ್ಟೇ ಕಲ್ಲಿನ ಕಂಬಗಳು ಇದ್ರೆ ಅದು ಅನುಭವ ಮಂಟಪ ಅಂತ ಕರೆಸ್ಕೊಳ್ಳುತ್ತೆ. 3 ರೀತಿಯ ಕಲ್ಲಿನ ಮಂಟಪದ ಸಮೂಹ ಅಲ್ಲಿ ಇರಬೇಕಾಗತ್ತೆ. ಅದಕ್ಕೆ ನಂಬರ್ಸ್ ಕೂಡ ಇದೆ. ಅವೆಲ್ಲವೂ ಕೂಡ ಆ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ. ಬಸವಣ್ಣ ಸರ್ವಧರ್ಮ ಸಮಾನತೆಗೆ ಈ ಕಂಬಗಳೇ ಆಧಾರ ಅನುಭವ ಮಂಟಪದಲ್ಲಿ. ಮೂಲ ಮಂಟಪ ಅಂತಂದ್ರೆ ಒಟ್ಟು 44 ಕಂಬಗಳ ಸಮೂಹ ಇರಬೇಕಾಗತ್ತೆ. ಇನ್ನು ಪ್ರವೇಶ ದ್ವಾರದಲ್ಲಿ ಒಟ್ಟು 9 ಕಂಬಗಳ ಸಮೂಹ ಇರಬೇಕಾಗತ್ತೆ. ಸೊ ಇಂಥದ್ದೇ ಕಂಬಗಳು ಅಲ್ಲಿದೆ ಅಂತ ಇವ್ರುಗಳು ಹೇಳ್ತಿರೋದು. ಈಗ ಭಂಡಾರ ಖಾನ ಅಂತಂದ್ರೆ ಒಟ್ಟು 18 ಕಂಬಗಳ ಸಮೂಹ ಇರಬೇಕಾಗತ್ತೆ. ಸೊ ಅಲ್ಲಿಗೆ 44, 9 ಇವರೇನು ಉಲ್ಲೇಖ ಹೇಳ್ತಾ ಇದ್ದಾರೆ ಕಂಬಗಳದ್ದು. ಸೊ ಆ ತರದ್ದು ಕಂಬಗಳು ಅಲ್ಲಿ ಇದೆ. ಇದು ಅನುಭವ ಮಂಟಪಕ್ಕೆ ಹೋಲಿಕೆ ಆಗ್ತಾ ಇದೆ ಅಂತ ಸತ್ಯಶೋಧನೆ ಮಾಡಿದವರು ಈಗ ಹೇಳ್ತಾ ಇದ್ದಾರೆ. ನೂರೊಂದಪ್ಪ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳುವಾಗ್ಲೂ ಇದನ್ನೇ ಹೇಳ್ತಾ ಇದ್ದಾರೆ. 100ಕ್ಕೆ 100ರಷ್ಟು ಇದನ್ನು ಪರಿಶೀಲನೆ ಮಾಡಿದಾಗ ಇದು ತಾಳೆ ಆಗ್ತಾ ಇದೆ ಕಾಲಜ್ಞಾನಕ್ಕೂ ಹಾಗೇನೆ ಈಗಿರುವಂತ ಪೀರ್ ಪಾಷಾ ದರ್ಗಾಕ್ಕೂ ಅಲ್ಲಿನ ಕುರುಹುಗಳಿಗೆ ಇದು ತಾಳೆ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಏನೆಲ್ಲ ಆಗಬಹುದು ಅಂತ ಕುತೂಹಲಗಳು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಇದು ನಿಮ್ಮ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿದಂತ ಸುದ್ದಿ. ಸತ್ಯಶೋಧನೆಗೆ ಅಂತ ಅಲ್ಲಿ ಹೋದಂತ ಟೈಮ್ನಲ್ಲಿ ನಮ್ಮ 2 ರಿಪೋರ್ಟರ್ಸ್ಗಳ ಮೇಲೆ ಹಲ್ಲೆನೂ ಆಗಿತ್ತು. ಗೃಹ ಬಂಧನದಲ್ಲಿ ಇರಿಸ್ಕೊಂಡಿದ್ರು. ರಾಜ್ಯಾದ್ಯಂತ ಅದಕ್ಕೆ ಭಾರಿ ಖಂಡನೆ ವ್ಯಕ್ತವಾಗಿತ್ತು. ಫೈನಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಅವರಿಬ್ಬರನ್ನು ಅಲ್ಲಿಂದ ಸೇಫ್ ಆಗಿ ಹೊರಗಡೆ ಕರ್ಕೊಂಡ್ ಬಂದಿದ್ರು. ಆದ್ರೆ ಮೊಬೈಲ್ ಒಡೆದು ಹಾಕಿದ್ರು. ಅಲ್ಲಿ ಹಲ್ಲೆ ಮಾಡಿದಂತ ಕಿಡಿಗೇಡಿಗಳು ಕ್ಯಾಮ್ರಾಗ್ ಡ್ಯಾಮೇಜ್ ಮಾಡಿದ್ರು. ಇಷ್ಟಾದ್ರೂ ಕೂಡ ನಾವು ಸುಮ್ಮನಾಗ್ಲಿಲ್ಲ ಅಥವಾ
ಆ ಕಿಡಿಗೇಡಿಗಳು ಹೆದರಿಸಿದ್ರು ಅಂತ ಹೆದರ್ಕೊಳ್ಳಿಲ್ಲ, ನಾವು ಹಿಂದೆ ಸರಿಲಿಲ್ಲ, ಮತ್ತೆ ಮುಂದೆ ಹೋಗ್ತಾ ಇದೀವಿ, ಒಂದು ಹೆಜ್ಜೆ ಮುಂದೆಯನ್ನ ಇಟ್ಟಿದೀವಿ. ಇನ್ಫ್ಯಾಕ್ಟ್ ಯಾಕಂದ್ರೆ ಅಲ್ಲಿ ಸತ್ಯಶೋಧನೆ ಮಾಡಿದವ್ರ ಬಳಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನ ನಾವು ಕಲೆ ಹಾಕಿದಾಗ ಇತಿಹಾಸ ಏನ್ ಹೇಳುತ್ತೆ, ಇತಿಹಾಸ ಕೆದಕೋ ಪ್ರಯತ್ನ ಮಾಡಿದಾಗ ಹೌದು ಕಾಲಜ್ಞಾನದಲ್ಲೂ ಕೂಡ ಅನುಭವ ಮಂಟಪದ ಬಗ್ಗೆ ಉಲ್ಲೇಖ ಇದೆ. ಆ ಅನುಭವ ಮಂಟಪದಲ್ಲಿ ಈ ಕಲ್ಲಿನ ಕಂಬಗಳ ಬಗ್ಗೆ ಏನ್ ಪ್ರಸ್ತಾಪ ಮಾಡಿದ್ದಾರೆ, ಸೊ ಅಂತಹ ಕುರುಹುಗಳು ಈಗ ಈ ಪೀರ್ ಪಾಷಾ ದರ್ಗಾದಲ್ಲಿ ಕಂಡು ಬಂದಿದೆ. ಇದು 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳ್ತಾ ಇದ್ದಾರೆ ಸತ್ಯಶೋಧನೆ ಮಾಡಿದವರು. ರಾಜ್ಯಸಭಾ ರಾಜಕೀಯ ರಂಗು ನಂಬರ್ ಗೇಮ್ನಲ್ಲಿ ಗೆಲೋರ್ಯಾರು, 1 ಸೀಟ್ 3 ಪಕ್ಷ 45 ಲೆಕ್ಕಾಚಾರ, 4ನೇ ಅಭ್ಯರ್ಥಿ ಟಾರ್ಗೆಟ್ 2023 ಡಿಕೆ ಸಿದ್ದು ಗೌಡ್ರ ಬ್ರಹ್ಮಾಸ್ತ್ರ, ಕೇಸರಿ ಟೀಮ್ ಸೀಕ್ರೆಟ್ ಗೇಮ್. ಇದು ರಾಜ್ಯಸಭೆ ರಾಜಕೀಯ, ನ್ಯೂಸ್ 18 ಬಿಗ್ ಕವರೇಜ್. ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಕೆಗೆ ಇವತ್ತೇ ಕೊನೆ ದಿನ. ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳಿಂದ ಇವತ್ತು ನಾಮಪತ್ರ ಸಲ್ಲಿಕೆ ಆಗುತ್ತೆ. ನೆನೆಯೇ ನಾಮಪತ್ರ ಸಲ್ಲಿಕೆಯನ್ನ ಕಾಂಗ್ರೆಸ್ನ ಅಭ್ಯರ್ಥಿಗಳು ಮಾಡಿಬಿಡಿದ್ದಾರೆ. ಬಿಜೆಪಿಯಿಂದ ಮೊದಲ ಅಭ್ಯರ್ಥಿಯಾಗಿ ನಿರ್ಮಲಾ ಸೀತಾರಾಮನ್, ಹಾಗೆಯೇ 2ನೇ ಅಭ್ಯರ್ಥಿಯಾಗಿ ನಟ ಜಗ್ಗೇಶ್, 3ನೇ ಅಭ್ಯರ್ಥಿಯಾಗಿ ಲೆಹರ್ ಸಿಂಗ್ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಈಗಿರುವಂತ ಕುತೂಹಲ ಏನು ಅಂತಂದ್ರೆ ಬಿಜೆಪಿ ಅಚ್ಚರಿಯ ಬೆಳವಣಿಗೆ ಅನ್ನೋ ರೀತಿಯಲ್ಲಿ ಲಾಸ್ಟ್ ಮಿನಿಟ್ ಅಲ್ಲಿ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿದೆ. ಲೆಹರ್ ಸಿಂಗ್ ರನ್ನ 3ನೇ ಅಭ್ಯರ್ಥಿಯಾಗಿ ಬಿಜೆಪಿ ಕಣಕ್ಕಿಳಿಸ್ತಾ ಇದೆ. ಇವತ್ತು ನಾಮಿನೇಷನ್ ಅವ್ರು ಫೈಲ್ ಮಾಡ್ತಾರೆ. ಈಗ ಲೆಹರ್ ಸಿಂಗ್ ಗೆಲ್ಲಬೇಕು ಅಂತಂದ್ರೆ 45 ಮತಗಳು ಬೇಕು, ಆದ್ರೆ ಇರೋದು 32 ಮತ. ಹೆಚ್ಚುವರಿಯಾಗಿ 13 ಮತಗಳೀಗ ಬಿಜೆಪಿಗೆ ಬೇಕಾಗುತ್ತೆ. ಹಾಗಾಗಿ ಆ ಮತಗಳಿಗೋಸ್ಕರ ಬಿಜೆಪಿ ಒಂದು ಸ್ಟ್ರಾಟಜಿಯನ್ನ ಮಾಡ್ತಾ ಇದೆ. ಈಗಿರುವಂತ ಕುತೂಹಲ ಏನು ಅಂತಂದ್ರೆ 3 ಜನ ಈಸಿಯಾಗಿ ಗೆದ್ದು ಬಿಡ್ತಾರೆ. ಇಬ್ರು ಬಿಜೆಪಿಯಿಂದ ಮತ್ತೊಬ್ರು ಕಾಂಗ್ರೆಸ್ ಇಂದ, ಅದಕ್ಕೇನು ಸಮಸ್ಯೆ ಆಗಲ್ಲ. ಬಟ್ ಈಗ 4ನೇ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ 3 ಪಕ್ಷದಿಂದ ಪ್ರಯತ್ನಗಳಾಗ್ತಾ ಇದೆ. ಅಂದ್ರೆ ಬಿಜೆಪಿ ಲಾಸ್ಟ್ ಮಿನಿಟ್ ಅಲ್ಲಿ ಲೆಹರ್ ಸಿಂಗ್ ಈಗ ಬಿ ಫಾರ್ಮ್ ಕೊಟ್ಟಿದೆ, ಅವ್ರು ನಾಮಿನೇಷನ್ ಫೈಲ್ ಮಾಡ್ತಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಅಚ್ಚರಿಯ ಬೆಳವಣಿಗೆ ರೀತಿಯಲ್ಲಿ 2 ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ, ಅವ್ರಿಗೂ ಗೆಲ್ಲಬೇಕು ಅಂತ. ಬಟ್ ಈಗ ಜೆಡಿಎಸ್ ಅವರು ಮೊದಲಿಂದಲೂ ಪ್ರಯತ್ನವನ್ನ ಕುಪೇಂದ್ರ ರೆಡ್ಡಿ ಅವರು ಮಾಡ್ತಾ ಇದ್ರು. ಬಟ್ ಇವಾಗ ಸರಿಯಾಗಿ ಒಂದು ಮತಗಳು ಬೇಕಲ್ಲ, 45 ಮತಗಳು ಬೇಕಲ್ಲ, ಅದು ಯಾರಿಗೆ ಸಿಗುತ್ತೆ ಅಂತ ಕುತೂಹಲ ಇದೆ. ಇನ್ನೊಂದ್ ಕಡೆ ಕುತೂಹಲ ಮೂಡಿಸ್ತಾ ಇದೆ ಜೆಡಿಎಸ್ ನಾಯಕರ ನಡೆ. ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಸಬೇಕು ಅಂತ ಜೆಡಿಎಸ್ ನಿರ್ಧಾರವನ್ನ ಮಾಡಿಕೊಂಡಿದೆ. ಆದ್ರೆ ಅಭ್ಯರ್ಥಿ ಆಯ್ಕೆಗೆ ಅಗತ್ಯ ಮತಗಳ ಕೊರತೆ ಇದೆ. ಸೊ ಜೆಡಿಎಸ್ ನಾಯಕರ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಈಗ ಬಿಜೆಪಿ ಅವರು ಅಥವಾ ಕಾಂಗ್ರೆಸ್ ಅವರು 45 ಆದ್ಮೇಲೆ ಮಿಕ್ಕಿರುವಂತ ಮತಗಳನ್ನ ಸಪೋರ್ಟ್ ಮಾಡ್ತಾರೆ ನಮ್ಗೆ ಅಂತ ಕೇಳೋದು, ರಿಕ್ವೆಸ್ಟ್ ಮಾಡೋದು, ಒಂದು ರಾಜಕೀಯವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋದು ಅಂತ ಅಂದ್ಕೊಂಡಿದ್ರು. ಇನ್ಫ್ಯಾಕ್ಟ್ ಕುಪೇಂದ್ರ ರೆಡ್ಡಿ ಅವರು ಕಾಂಗ್ರೆಸ್ ನಾಯಕರನ್ನ ಅಪ್ರೋಚ್ ಕೂಡ ಮಾಡಿದ್ರು, ತನಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯ ಅಪೋಸ್ ಮಾಡಿದ್ದಕ್ಕಾಗಿ ಕಾಂಗ್ರೆಸ್ 2 ಅಭ್ಯರ್ಥಿಗಳನ್ನ ಈಗ ನಿಲ್ಲಿಸ್ಬಿಟ್ಟಿದೆ. ಈಗ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಾಯಕರನ್ನ ಸಂಪರ್ಕಿಸಿ ಬೆಂಬಲ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಈಗ ನಿರ್ಧಾರ ಜೆಡಿಎಸ್ ಏನ್ ತಗೊಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಇವ್ರು ಫೈನಲ್ ಮಾಡ್ಕೊಂಡಿದ್ರು ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, ಬೇರೆಯವ್ರ ಸಪೋರ್ಟ್ ತಗೊಂಡು ಗೆಲ್ಲಿಸ್ಕೊಳ್ಳೋದು ಅಂತ. ಆದ್ರೆ ಜೆಡಿಎಸ್ಗೆ 45 ಮತಗಳು ಬೇಕಾಗಿರೋದು ಗೆಲ್ಲೋದಕ್ಕೆ. ಆದ್ರೆ ಅವ್ರ ಹತ್ರ ಇರೋದು ಪ್ರೆಸೆಂಟ್ 32 ಮತಗಳು ಮಾತ್ರ. ಉಳಿದಂತ 13 ಮತ ಪಡೆಯೋದಕ್ಕೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಮೊರೆ ಹೋಗಿದೆ ಜೆಡಿಎಸ್. ಬಟ್ ಅವರು ಕೂಡ ಈಗ ಅಭ್ಯರ್ಥಿಗಳನ್ನ ನಿಲ್ಸಿರೋದ್ರಿಂದ ಈಗ ಯಾರಿಗೂ ಈಗ ಮೇಲ್ನೋಟಕ್ಕೆ ನೋಡೋದಾದ್ರೆ ಸ್ಪಷ್ಟ ಬಹುಮತ ಇಲ್ಲ. ಬಟ್ ಇಲ್ಲಿ ಕ್ರಾಸ್ ವೋಟಿಂಗ್ ಆಗ್ಬೋದು, ಬೇರೆ ತರದ ರಾಜಕೀಯ ಬೆಳವಣಿಗೆಗೂ ಕೂಡ ಕಾರಣ ಆಗ್ಬೋದು. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಪ್ಲೀಸ್ ವೆಲ್ಕಮ್ ಬ್ಯಾಕ್. ರಾಜ್ಯದಿಂದ ರಾಜ್ಯಸಭೆಗೆ 4ನೇ ಅಭ್ಯರ್ಥಿ ಪೈಪೋಟಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇದ್ವಿ. ಇನ್ ಡೀಟೇಲ್ ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರು ನಮ್ಮ ರಿಪೋರ್ಟರ್ ಕೃಷ್ಣ. ಕುತೂಹಲ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಜೆಡಿಎಸ್ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ನಾಯಕರನ್ನ ಅಪ್ರೋಚ್ ಮಾಡಿ ತನಿಖೆ ಸಪೋರ್ಟ್ ಮಾಡುವಂತೆ ಕೇಳ್ಕೊಳ್ತಾ ಇದ್ರು. ಬಟ್ ಈಗ ಲಾಸ್ಟ್ ಮಿನಿಟ್ ಅಲ್ಲಿ ಕಾಂಗ್ರೆಸ್ ಅವರು ಅಭ್ಯರ್ಥಿ ಹಾಕಿದ್ದಾರೆ, ಬಿಜೆಪಿ ಅವರು ಅಭ್ಯರ್ಥಿ ಹಾಕಿದ್ದಾರೆ. ಜೆಡಿಎಸ್ ಒಂದು ಧೈರ್ಯ ಮಾಡಿ ನಾಮಿನೇಷನ್ ಫೈಲ್ ಮಾಡುವಂತ ಚಾನ್ಸಸ್ ಇದೆಯಾ ಹಾಗಾದ್ರೆ?
ಖಂಡಿತವಾಗ್ಲೂ ಶರ್ಮಿತಾ, ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಜೆಡಿಎಸ್ನ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರನ ಸಲ್ಲಿಕೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಖ್ಯವಾಗಿ ಇವತ್ತು ಕೊನೆ ದಿನ ಆಗಿದೆ. ಈಗಾಗಲೇ ಕಾಂಗ್ರೆಸ್, ಬಿಜೆಪಿ ಎಲ್ಲಾ ಅಭ್ಯರ್ಥಿಗಳು ಅಂದ್ರೆ ತಮಗೆ ಬೇಕಾದಂತ ಅಗತ್ಯವಾದಂತ ಮತಗಳ ಜೊತೆಗೆ ಈಗಾಗಲೇ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಅದ್ರ ಜೊತೆಗೆ ಅಗತ್ಯ ಇಲ್ಲದಿರುವಂತ ಸಂದರ್ಭದಲ್ಲೂ ಕೂಡ ಈಗಾಗಲೇ ಮೂರನೇ ಅಭ್ಯರ್ಥಿ ಅಂದ್ರೆ ಬಿಜೆಪಿಯಿಂದ ಮೂರನೇ ಅಭ್ಯರ್ಥಿ ಲೆಹರ್ ಸಿಂಗ್ ಅವರಾಗಿರ್ಬೋದು, ಮತ್ತೆ ಕಾಂಗ್ರೆಸ್ನಿಂದ ಎರಡನೇ ಅಭ್ಯರ್ಥಿಯನ್ನ ಮನ್ಸೂರ್ ಖಾನ್ ಅವರನ್ನ ಸ್ಪರ್ಧೆಯನ್ನ ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಈಗ ಬಿಜೆಪಿ ನಡೆ ಏನು ಅನ್ನೋದು ಕೂಡ ಸ್ಪಷ್ಟವಾಗಿ ಕುತೂಹಲ ಮೂಡಿಸಿರುವಂತದ್ದು. ಎಲ್ಲೋ ಒಂದ್ ಕಡೆ ಇವತ್ತು ಜೆಡಿಎಸ್ ನ ನಾಯಕರುಗಳು ಕುಪೇಂದ್ರ ರೆಡ್ಡಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆ ಒಂದು ಸೂಚನೆಯ ಮೇರೆಗೆ ಈಗ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಸಿಲುಕೋದು ಬೇಡ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಕುಪೇಂದ್ರ ರೆಡ್ಡಿ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಕೂಡ ಎಲ್ಲಾ ರೀತಿಯಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಮತ್ತೆ ಇವತ್ತು ಬೆಳಿಗ್ಗೆ ಜೆಡಿಎಸ್ ನ ಶಾಸಕರ ಜೊತೆಗೆ ಸಭೆಯನ್ನ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಅವರನ್ನ ಬೆಂಬಲವನ್ನ ಕೇಳುವಂತ ನಿಟ್ಟಿನಲ್ಲೂ ಕೂಡ ಕುಪೇಂದ್ರ ರೆಡ್ಡಿ ಅವರು ಮಾತುಕತೆ ನಡೆಸುತ್ತಿದ್ದಾರೆ. ಅಂತಿಮವಾಗಿ ತಮಗೆ ಅಗತ್ಯವಾದಂತಹ ಮತಗಳು ಇಲ್ಲದೇ ಇದ್ರೂ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡೋದ್ರ ಮೂಲಕವಾಗಿ ಒಂದು ರೀತಿ ಗೊಂದಲವನ್ನ ನಿವಾರಣೆ ಮಾಡುವಂತ ನಿಟ್ಟಿನಲ್ಲಿ ಕುಪೇಂದ್ರ ರೆಡ್ಡಿ ಅವರು ಮುಂದಾಗ್ತಾ ಇದ್ದಾರೆ ಅಂತ ಕೂಡ ಗ್ಯಾರಂಟಿ ಏನು? ಈಗ ಅಗತ್ಯ ಮತಗಳು ಎಲ್ಲಿಂದ ಪಡ್ಕೊಳ್ಳೋದು? ಯಾರು ಸಪೋರ್ಟ್ ಕೊಡ್ತಾರೆ? ಶರ್ಮಿತಾ, ಈಗಾಗಲೇ ಏನು ಕುಪೇಂದ್ರ ರೆಡ್ಡಿ ಅವರು ಕಾಂಗ್ರೆಸ್ನ ಮತಗಳನ್ನ ಕೇಳಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಈಗಾಗಲೇ ಆ ಮತಗಳನ್ನ ಕೊಡೋದಿಲ್ಲ ಅನ್ನೋ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕಾಂಗ್ರೆಸ್ ನಾಯಕರು ರವಾನೆಯನ್ನ ಮಾಡಿದ್ದಾರೆ. ಯಾಕಂದ್ರೆ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮೂಲಕವಾಗಿ, ಯಾಕಂದ್ರೆ ಎರಡನೇ ಅಭ್ಯರ್ಥಿ ಕಣಕ್ಕಿಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏನಾದ್ರೂ ಮತಗಳು ಸಿಗಬಹುದು ಅನ್ನೋ ಒಂದು ವಿಶ್ವಾಸದಲ್ಲಿ ಕುಪೇಂದ್ರ ರೆಡ್ಡಿ ಅವರಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಕೊನೆ ಕ್ಷಣದಲ್ಲಿ ಸಿದ್ದರಾಮಯ್ಯನವರ ಸ್ಟ್ರಾಟಜಿ ಮೇರೆಗೆ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು. ಇದು ಎಲ್ಲ ಒಂದ್ ಕಡೆ ಜೆಡಿಎಸ್ ನಾಯಕರಿಗೆ ಒಂದ್ ರೀತಿ ಟಕ್ಕರನ್ನ ಕೊಟ್ಟರು ಕೂಡ ಇದು ಜೆಡಿಎಸ್ ನ ಅಭ್ಯರ್ಥಿಗೆ ಒಂದ್ ರೀತಿ ನುಂಗಲಾರದ ತುತ್ತಾಗಿದೆ. ಯಾಕಂದ್ರೆ ಅವಳು ಬಹಳಷ್ಟು ಒಂದ್ ರೀತಿ ಆಸೆಯಲ್ಲಿದ್ರು. ಎಲ್ಲೋ ಒಂದ್ ಕಡೆ ನಮಗೆ ಕಾಂಗ್ರೆಸ್ನ ಶಾಸಕರು ಬೆಂಬಲವನ್ನ ಕೊಡ್ತಾರೆ ಅನ್ನೋದು. ಆದ್ರೆ ಕೊನೆ ಕ್ಷಣದಲ್ಲಿ ಎರಡನೇ ಅಭ್ಯರ್ಥಿಯನ್ನ ಹಾಕೋದ್ರಿಂದಾಗಿ ಒಂದ್ ರೀತಿ ಕುಪೇಂದ್ರ ರೆಡ್ಡಿ ಅವರಿಗೆ ಒಂದ್ ರೀತಿ ತಲೆನೋವಾಗಿದೆ. ಈಗ ಸದ್ಯಕ್ಕಂತೂ ಒಂದ್ ರೀತಿ ಏನಾದ್ರೂ ಸ್ಪರ್ಧೆಯನ್ನ ಮಾಡಲಿಲ್ಲ ಅಂತಂದ್ರೆ ಬೇರೆ ರೀತಿಯಾದಂತಹ ಸಂದೇಶ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಜೆಡಿಎಸ್ ನ ನಾಯಕರುಗಳು ಅಂದ್ರೆ ತಮ್ಮ ನಿಯಮವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇದೀಗ ಕುಮಾರಸ್ವಾಮಿ ಆಗಿರ್ಬೋದು, ದೇವೇಗೌಡರ ಆಗಿರ್ಬೋದು, ಕುಪೇಂದ್ರ ರೆಡ್ಡಿ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಸೂಚನೆ ಮೇರೆಗೆ ಇವತ್ತು ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಸೋಲು ಗೆಲುವು ಬೇರೆ ಆಗಿರ್ಬೋದು, ಆದ್ರೆ ಸದ್ಯಕ್ಕಂತೂ ನಾಮಪತ್ರ ಸಲ್ಲಿಕೆ ಮಾಡೋದ್ರ ಮೂಲಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಆದ್ರೆ ಅಂತಿಮವಾಗಿ ನಾಮಪತ್ರ ಸಲ್ಲಿಕೆ ನಂತರವಾಗಿ ಚುನಾವಣೆ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಶರ್ಮಿತಾ. ಈಗಾಗಲೇ ಜೆಡಿಎಸ್ ನ ಒಂದಷ್ಟು ಶಾಸಕರನ್ನು ಕೂಡ ಬಿಜೆಪಿ ಅವರು ಆಪರೇಷನ್ ಮಾಡಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಶಾಸಕರ ಮುಖಾಂತರವಾಗಿ ಬಿಜೆಪಿಯ ಮೂರನೇ ಅಭ್ಯರ್ಥಿಯನ್ನು ಕೂಡ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಸ್ಟ್ರಾಟಜಿಯನ್ನ ಬಿಜೆಪಿ ನಾಯಕರುಗಳು ಮಾಡಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಏನು ರಾಜ್ಯಸಭೆ ಚುನಾವಣೆ ಏನ್ ನಡೀತಾ ಇದೆ ಜೂನ್ 10ನೇ ತಾರೀಕು ಬಹಳಷ್ಟು ಕುತೂಹಲ ಮೂಡಿಸಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಡಿಕೆಶಿಗೆ ಸಂಕಷ್ಟ ತರುತ್ತಾ 8.5 ಕೋಟಿ ಕ್ಯಾಶ್, ಕಾನೂನು ಸಂಕೋಲೆಗೆ ಬೀಳ್ತಾರಾ, ಬಿಡಿಸಿಕೊಳ್ತಾರಾ ಡಿಕೆ? ಅಕ್ರಮ ಹಣ ಸಂಪಾದನೆ ಕೇಸ್ಗೆ ಸಿಗುತ್ತಾ ಟ್ವಿಸ್ಟ್? ಇದು ಡಿಕೆಗೆ ಇಡಿ ಟ್ರಬಲ್ ಸ್ಟೋರಿ. ಡಿಕೆ ಶಿವಕುಮಾರ್ಗೆ ಶುರುವಾಯಿತು ದೊಡ್ಡ ತಲೆನೋವು. ಅಕ್ರಮ ಹಣ ಸಂಪಾದನೆ ಟ್ರಯಲ್ ಇವತ್ತಿನಿಂದ ಶುರುವಾಗುತ್ತೆ. ಕಾನೂನು ಸಂಕೋಲೆಯಿಂದ ಬಿಡಿಸಿಕೊಳ್ತಾರಾ ಡಿಕೆ ಶಿವಕುಮಾರ್? ನೋಡ್ಬೇಕಾಗುತ್ತೆ. ಪ್ರತಿ ಬಾರಿ ವಿಚಾರಣೆ ಕರೆದಾಗ ಆರೋಪಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಡಿಕೆ ಶಿವಕುಮಾರ್. ಬಟ್ ಈಗ ಇಡಿ ಸಂಕೋಲೆ ಅಂತಂದ್ರೆ ಸ್ವಲ್ಪ ಟ್ರಬಲ್ ಜಾಸ್ತಿ ಇರುತ್ತೆ. ಅಕ್ರಮ ಹಣ ಸಂಪಾದನೆ ಟ್ರಯಲ್ ಇವತ್ತಿಂದ ಶುರುವಾಗುತ್ತೆ. ಹಾಗಾಗಿ ಕಾನೂನು ಸಂಕೋಲೆಯಿಂದ ಹೆಂಗ್ ಬಿಡಿಸ್ಕೊಳ್ತಾರೆ ಡಿಕೆ ಶಿವಕುಮಾರ್ ಅಥವಾ ಸಿಕ್ಕಾಕೊಳ್ತಾರ ನೋಡ್ಬೇಕು. ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಹಣ ಸಂಪಾದನೆ ಆರೋಪ ಪ್ರಕರಣ ಇದು. ದೆಹಲಿಯ ಸಫ್ದರ್ಜಂಗ್ ಎನ್ಕ್ಲೇವ್ ಫ್ಲಾಟ್ನಲ್ಲಿ ಕ್ಯಾಶ್ ಹಣ ಸಿಕ್ಕಿತ್ತು. ದೆಹಲಿ ಫ್ಲಾಟ್ನಲ್ಲಿ ದಾಳಿ ಮಾಡಿದಾಗ ಇಡಿ ಅಧಿಕಾರಿಗಳು 8.5 ಕೋಟಿ ಹಣ ಆ ಟೈಮ್ನಲ್ಲಿ ಸಿಕ್ಕಿತ್ತು. ಅವತ್ತು ಇಡಿ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಆಗ್ತಾ ಇತ್ತು. ನ್ಯಾಯಮೂರ್ತಿಗಳಾದಂತಹ ವಿಕಾಸ್ ದುಲ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯಿತು. ಈಗಾಗಲೇ ಸೆಕ್ಷನ್ 120B ಬಗ್ಗೆ ಇಡಿ ವಕೀಲರಿಂದ ವಾದ ಕೂಡ ಮಂಡನೆ ಆಗಿದೆ. ಈಗ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಆಗಿರೋದ್ರಿಂದ ಇದು PML ಆಕ್ಟ್ ಅಡಿಯಲ್ಲಿ ಬರುತ್ತೆ. ಅದ್ರ ಜೊತೆಯಲ್ಲಿ 120B ಸೆಕ್ಷನ್ ಸೇರ್ಪಡೆ ಬಗ್ಗೆ ಕೂಡ ಈಗ ಇಡಿ ಕಡೆಯಿಂದ ಅವ್ರ ಕಡೆ ವಕೀಲರು ವಾದವನ್ನ ಮಾಡಿದ್ದಾರೆ. ಸಚಿನ್ ನಾರಾಯಣ್ ಪ್ರಕರಣವನ್ನ ಮುಂದಿಟ್ಕೊಂಡು ಇಡಿ ವಾದವನ್ನ ಮಾಡಿರೋದು. ಈಗ ಇಡಿಯಿಂದ ಕರ್ನಾಟಕ ಹೈಕೋರ್ಟ್ ತೀರ್ಪಿನ ಉಲ್ಲೇಖ ಕೂಡ ಆಗಿದೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆ